ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಇಟ್ಟಿರುವಂತಹ ವಿಚಾರ ಸಾಮಾನ್ಯವಾದದ್ದಲ್ಲ. ಟಿವಿಗಳಲ್ಲಿ, ಪೇಪರ್ಗಳಲ್ಲಿ ನೀವು ನೋಡ್ತಾ ಇರುವಂತಹ ಅಮೆರಿಕದ ಆರ್ಥಿಕತೆಯ ಚಿತ್ರಣಕ್ಕೂ ಅಲ್ಲಿನ ನೈಜ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ನಾನು ಸಾಕಷ್ಟು ಸಂಶೋಧನೆ ಮಾಡಿ ಅಂಕಿ ಅಂಶಗಳನ್ನ ಕಲೆ ಹಾಕಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಆರ್ಥಿಕತೆಯ ಮೇಲಿನ ನಿಯಂತ್ರಣವನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ. ಅಮೆರಿಕದ ಎಕಾನಮಿ ಬೂಮ್ ಆಗ್ತಾ ಇಲ್ಲ, ಬದಲಾಗಿ ಅದು ಬ್ಲೀಡ್ ಆಗ್ತಾ ಇದೆ, ಅಂದ್ರೆ ರಕ್ತ ಸುರಿತಾ ಇದೆ. ನೀವು ಕೇಳಬಹುದು, ಸ್ಟಾಕ್ ಮಾರ್ಕೆಟ್ ನೋಡಿದ್ರೆ ಎತ್ತರಕ್ಕೆ ಏರ್ತಾ ಇದೆಯಲ್ಲ, ನಂಬರ್ಸ್ ಚೆನ್ನಾಗೇ ಇದೆಯಲ್ಲ ಅಂತ. ಆದ್ರೆ ಸ್ನೇಹಿತರೆ, ಅದೆಲ್ಲವೂ ಒಂದು ದೊಡ್ಡ ಸುಳ್ಳು, ಮರೆಮಾಚಲಾದ ಸತ್ಯ. ಅಸಲಿಗೆ ಗ್ರೌಂಡ್ ರಿಯಾಲಿಟಿ ಏನ್ ಗೊತ್ತಾ? ಅಮೆರಿಕದಲ್ಲಿ ಉದ್ಯೋಗಗಳು ಮಾಯವಾಗ್ತಾ ಇವೆ, ಟೆಕ್ನಾಲಜಿ ಕಂಪನಿಗಳ ಶೇರ್ಗಳು ಕುಸಿತಾ ಇವೆ, ಬಾಂಡ್ಗಳು ಕಸದ ಬುಟ್ಟಿಗೆ ಸೇರುವ ಹಂತಕ್ಕೆ ತಲುಪಿವೆ, ಉತ್ಪಾದನಾ ವಲಯ ಸತ್ ಹೋಗಿದೆ, ಇನ್ನು ಡಾಲರ್ ಮೌಲ್ಯ ಶೇಕಡ 10ರಷ್ಟು ಕುಸಿದಿದೆ. ಇದು ಕೇವಲ ಒಂದು ಸಣ್ಣ ಇಳಿಕೆಯಲ್ಲ ಅಥವಾ ಸಾಫ್ಟ್ ಲ್ಯಾಂಡಿಂಗ್ ಅಲ್ಲ. ಟ್ರಂಪ್ ಆಡಳಿತವು ಅಮೆರಿಕವನ್ನ ಎಂತಹ ವಿಷವರ್ತುಲದಲ್ಲಿ ಸಿಲುಕಿಸ್ತಾ ಇದೆ ಅಂತಂದ್ರೆ ಅದರಿಂದ ಹೊರಬರುವುದು ಹೇಗೆ ಅಂತ ಸ್ವತಃ ಅವರಿಗೆ ತಿಳಿತಾ ಇಲ್ಲ. ಇತ್ತೀಚೆಗೆ ಟ್ರಂಪ್ ಅವರು ಭಾರತದ ಜೊತೆಗೆ FTA ಸಹಿ ಮಾಡಲು ಒತ್ತಾಯಿಸಿದ್ರು. ಮೋದಿಜಿ ಅವರು ಫೋನ್ ಮಾಡ್ಲೇ ಇಲ್ಲ, ಟ್ರಂಪ್ ಅವರೇ ಫೋನ್ ಮಾಡ್ಬೇಕಾಯ್ತು. ಇದು ಅವರ ಅಸಹಾಯಕತೆಯನ್ನ ತೋರಿಸುತ್ತೆ. ಹಾಗಾದ್ರೆ ಏನಿದು ಸೈಲೆಂಟ್ ಕ್ರಾಶ್? ಅಮೆರಿಕದ ಆರ್ಥಿಕತೆ ಏಕಾಏಕಿ ಬಿದ್ದೋಗಲು ಕಾರಣ ಏನು? ಈಗ ಅಮೆರಿಕವನ್ನ ಮತ್ತೆ ಮೇಲೆತ್ತಲು ಭಾರತವೇ ಬೇಕಾಗತ್ತಾ? ಅದಕ್ಕಾಗಿಯೇ ಮತ್ತೆ ಫ್ರೆಂಡ್ಶಿಪ್ ಹೆಸರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿ ಅವರನ್ನ ಅಪ್ಕೊಳ್ತಾ ಇದ್ದಾರಾ? ಸೊ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಡೊನಾಲ್ಡ್ ಟ್ರಂಪ್ ಅವರ ಅಹಂಕಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇಳಿಸಿದ್ದಾರೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಅಮೆರಿಕದ ಆರ್ಥಿಕತೆಯ ಬೆನ್ನೆಲುಬು ಅಂತ ಕರೀತಾ ಇದ್ದಂತಹ ಟೆಕ್ನಾಲಜಿ ಸೆಕ್ಟರ್ ಈಗ ರಕ್ತದ ಮಡುವಿನಲ್ಲಿದೆ. ಎಐ ಅನ್ನ ಭವಿಷ್ಯ ಅಂತ ಬಿಂಬಿಸಲಾಗ್ತಾ ಇತ್ತು, ಆದ್ರೆ ಈಗ ಅದೇ ಎಐ ಉದ್ಯೋಗ ಮಾರುಕಟ್ಟೆಯ ಪಾಲಿಗೆ ಯಮಪಾಶವಾಗಿದೆ. ಇತ್ತೀಚೆಗೆ ಆಂಥ್ರೋಪಿಕ್ ಎಂಬಂತಹ ಕಂಪನಿ ಬಿಡುಗಡೆ ಮಾಡಿದ ಎಐ ಮಾಡೆಲ್ ಮಾರುಕಟ್ಟೆಯಲ್ಲಿ ಉತ್ಸಾಹ ತರುವ ಬದಲು ಭೀತಿಗೆ ಕಾರಣವಾಯಿತು. ಹೂಡಿಕೆದಾರರಿಗೆ ಒಂದು ಕಠೋರ ಸತ್ಯಾರ್ಥವಾಗಿದೆ. ಎಐ ಟೆಕ್ನಾಲಜಿ ಮನುಷ್ಯರಿಗೆ ಸಹಾಯ ಮಾಡಲು ಬಂದಿಲ್ಲ, ಬದಲಾಗಿ ಮನುಷ್ಯರ ಕೆಲಸವನ್ನೇ ಕಸಿದುಕೊಳ್ಳಲು ಬಂದಿದೆ ಅಂತ. ಕೋಡಿಂಗ್, ಕ್ಲಾರಿಕಲ್ ಕೆಲಸಗಳು, ಕಾಂಪ್ಲೆಕ್ಸ್ ಅನಾಲಿಸಿಸ್ ಕೆಲಸಗಳು ಮುಂದೆ ಮನುಷ್ಯರಿಗೆ ಸಿಗೋದೇ ಇಲ್ಲ. ದೊಡ್ಡ ದೊಡ್ಡ ಕಂಪನಿಗಳಾದ ಮೆಟಾ, ಆಲ್ಫಾಬೆಟ್, ಅಮೆಜಾನ್ ಈಗ ಸ್ಪಷ್ಟವಾಗಿ ಹೇಳ್ತಾ ಇವೆ, ನಾವು ಇನ್ಮುಂದೆ ನೇಮಕಾತಿ ಮಾಡ್ಕೊಳ್ಳೋದಿಲ್ಲ. 2026ರಲ್ಲಿ ಈ ಕಂಪನಿಗಳು ಬರೋಬ್ಬರಿ $650 ಬಿಲಿಯನ್ ಬಂಡವಾಳ ಹೂಡಿಕೆ ಮಾಡೋದಾಗಿ ಹೇಳಿವೆ. ಸಾಮಾನ್ಯವಾಗಿ ಇಷ್ಟು ದೊಡ್ಡ ಹೂಡಿಕೆ ಬಂದ್ರೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಸ್ಟಾಕ್ ಮಾರ್ಕೆಟ್ ಇರಬೇಕು. ಆದ್ರೆ ಈಗ ಆಗ್ತಾ ಇರೋದು ಉಲ್ಟಾ. ಯಾಕಂದ್ರೆ ಈ $650 ಬಿಲಿಯನ್ ಗ್ರೋತ್ ಕ್ಯಾಪಿಟಲ್ ಅಲ್ಲ, ಇದು ರಿಪ್ಲೇಸ್ಮೆಂಟ್ ಕ್ಯಾಪಿಟಲ್. ಅಂದ್ರೆ ಮನುಷ್ಯರ ಬದಲಿಗೆ ರೋಬೋಟ್ ಅಥವಾ ಎಐ ತಂತ್ರಜ್ಞಾನವನ್ನ ತರಲು ಈ ಹಣ ಖರ್ಚಾಗ್ತಾ ಇದೆ. ಇದರ ಅರ್ಥ 2026ರಲ್ಲಿ ಉತ್ಪಾದಕತೆ ಹೆಚ್ಚಾಗಬಹುದು, ಕಂಪನಿ ಲಾಭ ಪಡಿಬಹುದು, ಆದ್ರೆ ಜನರಿಗೆ ಕೆಲಸ ಇರೋದಿಲ್ಲ. ಹೆಚ್ಚು ಕೆಲಸ, ಕಡಿಮೆ ಜನ. ಜನರ ಕೈಯಲ್ಲಿ ದುಡ್ಡಿಲ್ಲದಿದ್ರೆ ಅವರು ಖರ್ಚು ಮಾಡುವುದಿಲ್ಲ, ಖರ್ಚು ಮಾಡದೇ ಇದ್ರೆ ಆರ್ಥಿಕತೆ ಕುಸಿಯುತ್ತೆ. ಇದೇ ಈಗ ಅಮೆರಿಕ ಎದುರಿಸ್ತಾ ಇರುವ ಅತಿ ದೊಡ್ಡ ಭಯ. ಇನ್ನು ಟ್ರಂಪ್ ಅವರ ಘೋಷಣೆ ನಿಮಗೆ ನೆನಪಿರಬಹುದು, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಮತ್ತು ಮೇಕ್ ಇನ್ ಅಮೆರಿಕಾ. ಅಮೆರಿಕದ ಕಂಪನಿಗಳು ವಿದೇಶದಲ್ಲಿರುವ ತಮ್ಮ ಫ್ಯಾಕ್ಟರಿಗಳನ್ನ ಮರಳಿ ಅಮೆರಿಕಕ್ಕೆ ತರಬೇಕು ಎಂಬುದು ಅವರ ಹಠವಾಗಿತ್ತು. ಇದಕ್ಕಾಗಿ ಅವರು ಡಾಲರ್ ಮೌಲ್ಯವನ್ನ ಇಳಿಕೆ ಮಾಡಿದ್ರು. ಡಾಲರ್ ಮೌಲ್ಯ ಕಡಿಮೆಯಾದ್ರೆ ರಫ್ತು ಹೆಚ್ಚಾಗುತ್ತೆ ಎಂಬುದು ಅವರ ಲೆಕ್ಕಾಚಾರವಾಗಿತ್ತು. ಆದ್ರೆ ಆಗಿದ್ದೇನು? ಡಾಲರ್ ಮೌಲ್ಯ 10% ಕುಸಿಯಿತು. ಇದರಿಂದ ಅಮೆರಿಕದ ಸಾಮಾನ್ಯ ಜನರು ಕೊಳ್ಳುವಂತಹ ಶಕ್ತಿ ಕಡಿಮೆಯಾಯಿತು. ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆ ಗಗನಕ್ಕೇರಿತು. ಆದ್ರೆ ಫ್ಯಾಕ್ಟರಿಗಳು ಬಂದಾದ್ವಾ? ಖಂಡಿತ ಇಲ್ಲ. ಕಳೆದ ಒಂದು ವರ್ಷದಲ್ಲಿ 70,000 ಮ್ಯಾನುಫ್ಯಾಕ್ಚರಿಂಗ್ ಉದ್ಯೋಗಗಳು ನಾಶವಾಗಿವೆ. ಅಮೆರಿಕ ಬೂಮ್ ಆಗ್ತಾ ಇದೆ ಎನ್ನುವಾಗ ಉದ್ಯೋಗಗಳು ಯಾಕೆ ಹೋಗ್ತಾ ಇದ್ದಾವೆ? ಇದಕ್ಕೆ ಕಾರಣ ಸರಳವಾಗಿದೆ, ಅದೇ ಅಸ್ಥಿರತೆ. ಟ್ರಂಪ್ ಅವರ ಒಂದು ಟ್ವೀಟ್ ಇಡೀ ಮಾರ್ಕೆಟ್ ಅನ್ನ ಅಲುಗಾಡಿಸ್ತಾ ಇದೆ. ಇವತ್ತು ಇರುವ ಪಾಲಿಸಿ ನಾಳೆ ಇರುತ್ತೋ ಇಲ್ವೋ ಎಂಬ ಗ್ಯಾರಂಟಿ ಕೂಡ ಇಲ್ಲ. ರಾತ್ರಿ 2 ಗಂಟೆಗೆ ಟ್ರಂಪ್ ಎದ್ದು ನಾನು ವೀಸಾ ಬ್ಯಾನ್ ಮಾಡ್ತಾ ಇದ್ದೀನಿ, ವ್ಯಾಪಾರ ಬಂದ್ ಮಾಡ್ತೀನಿ ಅಂತ ಟ್ವೀಟ್ ಮಾಡಿದ್ರೆ ಸಾವಿರಾರು ಕೋಟಿ ಹೂಡಿಕೆ ಮಾಡಿದ ಕಂಪನಿಗಳ ಗತಿ ಏನು? ಹೀಗಾಗಿ ಅಮೆರಿಕದ ಕಂಪನಿಗಳು ತಮ್ಮ ಬಳಿ ಹಣವಿದ್ರೂ ಕೂಡ ಹೊಸ ಫ್ಯಾಕ್ಟರಿಗಳನ್ನ ಕಟ್ತಾ ಇಲ್ಲ. ಅವರು ಆ ಹಣದಲ್ಲಿ ರೋಬೋಟ್ ಗಳನ್ನ ಕೊಡ್ತಾ ಇದ್ದಾರೆ ವಿನಃ ಜನರಿಗೆ ಕೆಲಸ ಕೊಡ್ತಾ ಇಲ್ಲ. ಅಮೆರಿಕ ಈಗ ವಾರ್ ಝೋನ್ ತರ ಆಗಿದೆ. ಯುದ್ಧ ನಡೆಯುವ ಜಾಗದಲ್ಲಿ ಯಾರು ಫ್ಯಾಕ್ಟರಿ ಕಟ್ಟಲು ಕೂಡ ಇಷ್ಟಪಡೋದಿಲ್ಲ. ಇನ್ನು ಅಮೆರಿಕಾಗೆ ಅತಿ ಹೆಚ್ಚು ಆದಾಯ ತಂದು ಕೊಡ್ತಾ ಇದ್ದಂತಹ ಮತ್ತೊಂದು ವಲಯ ಪ್ರವಾಸೋದ್ಯಮ. ಡಾಲರ್ ಮೌಲ್ಯ ಕುಸಿದಾಗ ವಿದೇಶಿಗರಿಗೆ ಅಮೆರಿಕ ಪ್ರವಾಸ ಅಗ್ಗವಾಗಬೇಕಿತ್ತು ಮತ್ತು ಟೂರಿಸಂ ಹೆಚ್ಚಾಗಬೇಕಾಗಿತ್ತು. ಇದು ಎಕಾನಾಮಿಕ್ಸ್ ನ ಸಾಮಾನ್ಯ ನಿಯಮ. ಆದ್ರೆ ಅಮೆರಿಕದಲ್ಲಿ ಟೂರಿಸಂ 5% ರಷ್ಟು ಕುಸಿತ ಕಂಡಿದೆ. ಅಂದ್ರೆ ಸರಿಸುಮಾರು $50 ಬಿಲಿಯನ್ ನಷ್ಟವಾಗಿದೆ. ಯಾಕೆ ಹೇಗಾಯ್ತು? ಯುರೋಪ್ ಮತ್ತು ಏಷ್ಯಾ ಪ್ರವಾಸಿಗರು ಅಮೆರಿಕಾಗೆ ಬರಲು ಹೆದರ್ತಾ ಇದ್ದಾರೆ. ಅಮೆರಿಕದ ರೆಪ್ಯುಟೇಷನ್ ಹಾಳಾಗಿದೆ. ಅಲ್ಲಿನ ಆಂತರಿಕ ಜಗಳಗಳು, ಗವರ್ಮೆಂಟ್ ಮತ್ತು ಜನರ ನಡುವಿನ ಸಂಘರ್ಷ, ಟ್ರಂಪ್ ಅವರ ಅಸ್ಥಿರ ನಡೆಗಳಿಂದಾಗಿ ಜನ ಅಮೆರಿಕವನ್ನ ಒಂದು ವೈರಿ ದೇಶ ಅಥವಾ ಅಸುರಕ್ಷಿತ ದೇಶ ಅಂತ ನೋಡ್ತಾ ಇದ್ದಾರೆ. ಚೀನಾ ತನ್ನ ದೇಶವನ್ನ ಸುಂದರಗೊಳಿಸಿ ಪ್ರವಾಸಿಗರನ್ನ ಸೆಳೀತಾ ಇದ್ರೆ ಅಮೆರಿಕ ತನ್ನ ಗ್ರಾಹಕರನ್ನೇ ಓಡಿಸ್ತಾ
ತೋರಿಸ್ತಾ ಇದೆ. ಟೂರಿಸಂ ಕುಸಿತದಿಂದಾಗಿ ಹೋಟೆಲ್, ರೆಸ್ಟೋರೆಂಟ್ ಮತ್ತು ರಿಟೇಲ್ ಸೆಕ್ಟರ್ ಮೇಲೆ ಭಾರಿ ಹೊಡೆತ ಬಿದ್ದಿದೆ. ಅಮೆರಿಕದ ಜನಸಂಖ್ಯೆ ಕೇವಲ 33 ಕೋಟಿ ಇರಬಹುದು, ಆದ್ರೆ ಬರುವ ಪ್ರವಾಸಿಗರು ಆರ್ಥಿಕತೆಗೆ ದೊಡ್ಡ ಬಲವಾಗಿದ್ರು. ಈಗ ಆ ಬಲವು ಕೂಡ ಕಳಚಿಕೊಂಡಿದೆ. ಇನ್ನು ಲೇಬರ್ ಮಾರ್ಕೆಟ್ ಅಥವಾ ಉದ್ಯೋಗ ಮಾರುಕಟ್ಟೆಯ ಕಥೆ ಇನ್ನೂ ಕೂಡ ಭಯಾನಕವಾಗಿದೆ. ಜನವರಿ 2026 ಒಂದೇ ತಿಂಗಳಲ್ಲಿ 1 ಲಕ್ಷ ಉದ್ಯೋಗಗಳು ಕಟ್ಟಾಗಿವೆ. ಇದು ಕೋವಿಡ್ ಸಮಯಕ್ಕಿಂತ ಕೆಟ್ಟ ಪರಿಸ್ಥಿತಿ. ಕಂಪನಿಗಳು ಹೈರಿಂಗ್ ಅನ್ನ ಐತಿಹಾಸಿಕವಾಗಿ ಕಡಿಮೆ ಮಟ್ಟಕ್ಕೆ ಇಳಿಸಿವೆ. ಇನ್ನು ಉದ್ಯೋಗ ಸೃಷ್ಟಿಯಾಗ್ತಾ ಇರುವುದು ಕೇವಲ 2 ವಲಯದಲ್ಲಿ. ಆರೋಗ್ಯ ಸೇವೆ, ಇದು ಒಳ್ಳೆ ಸುದ್ದಿಯಲ್ಲ. ಯಾಕಂದ್ರೆ ಅಮೆರಿಕದ ಜನಸಂಖ್ಯೆ ಮುದುಕರಾಗ್ತಾ ಇದ್ದಾರೆ. ವಯಸ್ಸಾದವರ ಆರೈಕೆಗಾಗಿ ಜನ ಬೇಕಾಗಿದ್ದಾರೆ. ಇದು ಉತ್ಪಾದಕ ವಲಯವಲ್ಲ, ಇದು ನಿರ್ವಹಣಾ ವಲಯ. ಇನ್ನು ಎರಡನೆಯದು ಸರ್ಕಾರಿ ಉದ್ಯೋಗಗಳು. ಸರ್ಕಾರ ಜನರನ್ನ ನೇಮಿಸಿಕೊಳ್ತಾ ಇದೆ, ಆದ್ರೆ ಸಂಬಳ ಕೊಡಲು ಸಾಲ ಮಾಡ್ತಾ ಇದೆ. ಇದು ಆರ್ಥಿಕತೆಗೆ ಹೊರೆ. ಉಳಿದಂತೆ ಪ್ರೊಫೆಷನಲ್ ಸರ್ವಿಸ್, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲವೂ ಕೂಡ ಡೌನ್ ಆಗಿದೆ. ವಾಲ್ ಸ್ಟ್ರೀಟ್ ತೋರಿಸ್ತಾ ಇರುವಂತಹ ನಂಬರ್ಗಳು ಸುಳ್ಳು. ಇದು ಒಂದು ಫಿಕ್ಸ್ಡ್ ಮ್ಯಾಚ್. ಯಾರು ಕೂಡ ಷೇರುಗಳನ್ನ ಹಿಡಿದುಕೊಳ್ತಾರೋ, ಯಾರು ಷೇರುಗಳನ್ನ ಹಿಡ್ಕೊಂಡಿದ್ದಾರೋ ಅವರು ಈಗ ಶ್ರೀಮಂತರಂತೆ ಕಾಣಬಹುದು. ಆದ್ರೆ ಮಾರ್ಕೆಟ್ ಬಿದ್ದಾಗ ಅವರೆಲ್ಲರೂ ಕೂಡ ಬೀದಿಗೆ ಬರ್ತಾರೆ. ಜನರ ಬಳಿ ಉಳಿತಾಯ ಖಾಲಿಯಾಗಿದೆ. ಕ್ರೆಡಿಟ್ ಕಾರ್ಡ್ ಬಳಸಿ ಜೀವನ ನಡೆಸ್ತಾ ಇದ್ದಾರೆ. ಕ್ರೆಡಿಟ್ ಕಾರ್ಡ್ ಸಾಲದ ಪ್ರಮಾಣ ಮಿತಿ ಮೀರಿದೆ. ಸರ್ಕಾರ ಟಿಪ್ಸ್ ಮೇಲಿನ ತೆರಿಗೆಯನ್ನ ರದ್ದು ಮಾಡಿದೆ. ಆದ್ರೆ ಹೋಟೆಲ್ಗೆ ಬರುವವರೇ ಇಲ್ಲದ ಮೇಲೆ ಟಿಪ್ಸ್ ಎಲ್ಲಿಂದ ಬರುತ್ತೆ? ಇದು ಜನರ ಮೇಲಿನ ಜೋಕ್ ಅಷ್ಟೇ. ಇನ್ನು ಸ್ನೇಹಿತರೆ, ಜಪಾನ್ 23 ವರ್ಷಗಳ ಹಿಂದೆ ಮಾಡಿದ ತಪ್ಪನ್ನೇ ಈಗ ಅಮೆರಿಕ ಮಾಡ್ತಾ ಇದೆ. ಜಪಾನ್ ಇನ್ನೂ ಕೂಡ ಕುಸಿತದಿಂದ ಮೇಲೆದ್ದಿಲ್ಲ. ಅಮೆರಿಕ ಕೂಡ ಅದೇ ಹಾದಿಯಲ್ಲಿದೆ. ಸ್ಮಾರ್ಟ್ ಮನಿ ಈಗಾಗಲೇ ಅಮೆರಿಕಾದಿಂದ ಕಾಲ್ಕೆಳ್ತಾ ಇದೆ. ಬಾಂಡ್ ಟ್ರೇಡರ್ಸ್ ತಮ್ಮ ಹಣವನ್ನ ಚೀನಾ, ಭಾರತ ಕಡೆಗೆ ತಿರುಗಿಸ್ತಾ ಇದ್ದಾರೆ. ಜಪಾನ್ ಪ್ರಧಾನಿ ಕೂಡ ನನ್ನ ದುಡ್ಡು ವಾಪಸ್ ಕೊಡಿ ಅಂತ ಕೇಳುವ ಹಂತಕ್ಕೆ ಬಂದಿದ್ದಾರೆ. ಟ್ರಂಪ್ ಅವರ ಈ ಬೂಮ್ ಒಂದು ಮರೀಚಿಕೆ. ಅಮೆರಿಕಕ್ಕೆ ಈಗ ಉಳಿದಿರುವುದು 2 ದಾರಿ. ಒಂದು, ದೇಶದ ಸಂಪನ್ಮೂಲಗಳನ್ನು ಕದಿಯುವುದು. ಅದಕ್ಕಾಗಿಯೇ ವೆನಿಜುವೆಲಾ, ಇರಾನ್ ಅಥವಾ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟಿದೆ. ಇನ್ನು ಎರಡನೆಯದು ಯುದ್ಧ ಮಾಡೋದು. ಅಮೆರಿಕದ ಹೊಸ ಮ್ಯಾಪ್ ನಲ್ಲಿ ಪಿಒಕೆ ಮತ್ತು ಅಕ್ಸೈ ಚಿನ್ ಅನ್ನು ಭಾರತ ಭಾಗ ಎಂದು ತೋರಿಸ್ತಾ ಇರೋದು ಭಾರತದ ಮೇಲಿನ ಪ್ರೀತಿಯಿಂದಲ್ಲ, ಬದಲಾಗಿ ಪಾಕಿಸ್ತಾನ ಮತ್ತು ಚೀನಾವನ್ನ ಕೆರಳಿಸಿ ಯುದ್ಧ ಮಾಡಿಸುವ ತಂತ್ರ. ಯುದ್ಧ ನಡೆದ್ರೆ ಮಾತ್ರ ಅಮೆರಿಕದ ವಾರ್ ಎಕಾನಮಿ ಉಳಿಯುತ್ತೆ. ಹೌದು, ಅಮೆರಿಕ ತನ್ನ ಆರ್ಥಿಕತೆಯನ್ನು ಉಳಿಸಿಕೊಳ್ಳಲು ಈಗ ಜಗತ್ತಿನಲ್ಲಿ ಹೊಸ ಯುದ್ಧಗಳನ್ನು ಸೃಷ್ಟಿಸಲು ಹೊಂಚನ್ನ ಹಾಕ್ತಾ ಇದೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಈಗಾಗಲೇ ಹೇಳಿದಂತೆ ಅಮೆರಿಕ ಬಿಡುಗಡೆ ಮಾಡಿದ ಭಾರತದ ಹೊಸ ಮ್ಯಾಪ್. ಅಮೆರಿಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅವರು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಅಕ್ಸೈ ಚೀನ್ ಅನ್ನ ಅಧಿಕೃತವಾಗಿ ಭಾರತದ ಭಾಗ ಅಂತ ತೋರಿಸಿದ್ದಾರೆ. ಇದನ್ನ ನೋಡಿದ ತಕ್ಷಣ ನಮ್ಮಲ್ಲಿ ಕೆಲವರು ಭಾವೋದ್ವೇಗಕ್ಕೆ ಒಳಗಾಗಿ ವಾವ್, ಅಮೆರಿಕ ನಮ್ಮ ಪರವಾಗಿದೆ, ಅವರು ಸತ್ಯವನ್ನು ಒಪ್ಕೊಂಡಿದ್ದಾರೆ ಅಂತ ಸಂಭ್ರಮಿಸ್ತಾ ಇದ್ದಾರೆ. ಆದ್ರೆ ದಯವಿಟ್ಟು ಮೂರ್ಖರಾಗಬೇಡಿ. ಅಮೆರಿಕ ಎಂದಿಗೂ ಕೂಡ ಯಾರ ಪರವೂ ಇಲ್ಲ. ಅದು ಕೇವಲ ತನ್ನ ಸ್ವಾರ್ಥದ ಪರ. ಇಷ್ಟು ವರ್ಷ ಪಾಕಿಸ್ತಾನದ ಪರ ವಾದಿಸ್ತಾ ಇದ್ದಂತಹ ಅಮೆರಿಕ ಇದ್ದಕ್ಕಿದ್ದಂತೆ ಭಾರತದ ಪರವಾಗಿ ಈ ಮ್ಯಾಪ್ ಬಿಡುಗಡೆ ಮಾಡಿದ್ಯಾಕೆ? ಇದಕ್ಕೆ ಕಾರಣ ಸ್ಪಷ್ಟವಾಗಿದೆ. ಅವರಿಗೆ ಈಗ ಏಷ್ಯಾದಲ್ಲಿ ಒಂದು ಯುದ್ಧ ಬೇಕಾಗಿದೆ. ಈ ಮ್ಯಾಪ್ ಬಿಡುಗಡೆ ಮಾಡುವ ಮೂಲಕ ಅವರು 2 ಕೆಲಸ ಮಾಡಿದ್ದಾರೆ. ಒಂದು, ಪಾಕಿಸ್ತಾನವನ್ನ ಕೆರಳಿಸುವುದು. ಎರಡನೇದು, ಚೀನಾವನ್ನ ಪ್ರಚೋದಿಸುವುದು. ಪಾಕಿಸ್ತಾನ ಅಥವಾ ಚೀನಾ ಭಾರತದ ಮೇಲೆ ದಾಳಿ ಮಾಡಿದ್ರೆ ಅಥವಾ ಗಡಿಗಳಲ್ಲಿ ಉದ್ವಿಗ್ನತೆ ಸೃಷ್ಟಿಯಾದ್ರೆ ಆಗ ಅಮೆರಿಕಾಗೆ ತನ್ನ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡಲು, ತನ್ನ ವಾರ್ ಎಕಾನಮಿಯನ್ನ ಜೀವಂತವಾಗಿ ಇಡಲು ಒಂದು ಕಾರಣ ಸಿಗುತ್ತೆ. ಇದು ಅಮೆರಿಕ ಹೆಣೆದಿರುವ ಅತ್ಯಂತ ಅಪಾಯಕಾರಿ ಬಲೆ. ಅವರು ನಮ್ಮನ್ನ ಓಲೈಸ್ತಾ ಇಲ್ಲ, ಬದಲಾಗಿ ನಮ್ಮನ್ನ ದಾಳವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಇನ್ನು ಅಮೆರಿಕದಲ್ಲಿ ನೆಲೆಸಿರುವಂತಹ NRI ಸ್ನೇಹಿತರೆ, ಅಲ್ಲಿ ಹೂಡಿಕೆ ಮಾಡ್ತಾ ಇರುವವರೇ ಮುಂದಿನ 2 ನಿಮಿಷಗಳ ಮಾತನ್ನ ಬಹಳ ಎಚ್ಚರಿಕೆಯಿಂದ ಕೇಳಿ. ಅಮೆರಿಕದ ಸರ್ಕಾರ ಈಗ ದಿವಾಳಿ ಅಂಚಿನಲ್ಲಿದೆ. ಅವರ ಬಳಿ ಹಣವಿಲ್ಲ, ಸಾಲದ ಮೇಲೆ ಸಾಲ ಮಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಾ? ಇತಿಹಾಸವನ್ನ ಒಮ್ಮೆ ತಿರುಗಿ ನೋಡಿದ್ರೆ 1933ರಲ್ಲಿ ಅಮೆರಿಕದಲ್ಲಿ ಏನಾಗಿತ್ತು ಅದೇ ಘಟನೆ 2026-27ರಲ್ಲಿ ಮರುಕಳಿಸುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. 1933ರಲ್ಲಿ ಅಮೆರಿಕದ ಅಧ್ಯಕ್ಷ ಒಂದು ಆದೇಶವನ್ನು ಹೊರಡಿಸಿದ್ರು. ಅದರ ಪ್ರಕಾರ ಜನಸಾಮಾನ್ಯರು ತಮ್ಮ ಮನೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನ ಇಟ್ಟುಕೊಳ್ಳುವಂತಿರಲಿಲ್ಲ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ನಿಜ. ಸರ್ಕಾರ ನಿಮ್ಮ ಮನೆಯಲ್ಲಿರುವಂತಹ ಚಿನ್ನವನ್ನ ಬಲವಂತವಾಗಿ ವಶಪಡಿಸಿಕೊಂಡು ಅದಕ್ಕೆ ಪ್ರತಿಯಾಗಿ ಕಾಗದದ ನೋಟ್ಗಳನ್ನ ನೀಡಿತ್ತು. ಜನರ ಬಳಿ ಇದ್ದಂತಹ ಚಿನ್ನವನ್ನೆಲ್ಲ ಕಿತ್ಕೊಂಡಂತಹ ಸರ್ಕಾರ ನಂತರ ಚಿನ್ನದ ಬೆಲೆಯನ್ನ ಒಂದೇ ಬಾರಿಗೆ ದುಪ್ಪಟ್ಟನ್ನ ಮಾಡ್ತು. ಅಂದ್ರೆ ನಿಮ್ಮಿಂದ ಕಡಿಮೆ ಬೆಲೆಗೆ ಚಿನ್ನವನ್ನ ಕಿತ್ಕೊಂಡು ಸರ್ಕಾರ ತನ್ನ ಬೊಕ್ಕಸವನ್ನ ತುಂಬಿಕೊಂಡಿತ್ತು. ಇದೇ ದರೋಡೆ ಈಗ ಮತ್ತೆ ನಡೆಯುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅಮೆರಿಕದ ಷೇರು ಮಾರುಕಟ್ಟೆ ಈಗ ನೋಡಲು ಸುಂದರವಾಗಿರಬಹುದು, ಆದ್ರೆ ಅದು ಯಾವಾಗ ಬೇಕಾದ್ರೂ ಕೂಡ ಒಡೆದು ಹೋಗಬಹುದು. ಸೊ ಟ್ರಂಪ್ ಅವರ ಆರ್ಥಿಕ ಬಲು ನೋಡಿದಾಗ ಅವರ ಸದ್ದು ಜಗತ್ತಿಗೆ ಕೇಳಿಸುತ್ತೆ, ಆದ್ರೆ ಆಗ ತಪ್ಪಿಸಿಕೊಳ್ಳಲು ಸಮಯವಿರೋದಿಲ್ಲ. ಬುದ್ಧಿವಂತರು ಈಗಲೇ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಫಾಲೋ ದ ಮನಿ, ಹಣದ ಹರಿವನ್ನ ಗಮನಿಸಿ, ಸುರಕ್ಷಿತವಾಗಿರಿ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.